ಸುಮಾರು 15 ವರ್ಷಗಳ ಹಿಂದಿನ ಘಟನೆ. ಹಾರಂಗಿ ಜಲಾಶಯದ ಹಿನ್ನೀರಿನ ಪ್ರವಾಹಕ್ಕೆ ಸಿಲುಕಿ ಜನರೆಲ್ಲ ಮನೆ ಮಠ ಕಳ್ಕೊಂಡಿದ್ರು. ತುತ್ತು ಅನ್ನಕ್ಕೂ ಪರದಾಡ್ತಾ ಇದ್ರು. ಆದರೆ ಇವತ್ತು ಅವರೆಲ್ಲ ದಿಢೀರ್ ಶ್ರೀಮಂತರಾಗ್ತಿದ್ದಾರೆ. ಸುವರ್ಣಗಡ್ಡೆ ಗ್ರಾಮಸ್ಥರ ಬದುಕನ್ನ ಬಂಗಾರ ಮಾಡಿದೆ. ಎಲ್ಲಿ ಅಂತೀರಾ? ಈ ರಿಪೋರ್ಟ್ ನೋಡಿ. ಹಚ್ಚ ಹಸಿರಿನ ಈ ಗಿಡಗಳು ಸುವರ್ಣಗಡ್ಡೆಗಳದ್ದು. ಸುಮಾರು 15 ವರ್ಷಗಳ ಹಿಂದೆ ಕೊಡಗು ಜಿಲ್ಲೆಯ ಹಾರಂಗಿ ಹಿನ್ನೀರಿನಲ್ಲಿ ಹಲವು ಗ್ರಾಮಸ್ಥರು ಮನೆ ಮಠ ಕಳೆದುಕೊಂಡು ಸಂಕಷ್ಟಕ್ಕೆ ತುತ್ತಾಗಿದ್ರು. ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಾ ಇದ್ರು. ಬೆಳೆದ ಜೋಳವೆಲ್ಲ ನೆಲ ಕಚ್ಚಿತ್ತು. ಆದರೆ ಈಗ ಈ ಜನರೆಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ತಿದ್ದಾರೆ. ಜೇಬು ತುಂಬಾ ಹಣ ಕಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಸುವರ್ಣಗಡ್ಡೆ. ಕಳೆದ 2 ವರ್ಷಗಳಿಂದ ಹಾರಂಗಿ ಜಲಾಶಯದ ಹಿನ್ನೀರಿನ ಜನ ಸುವರ್ಣಗಡ್ಡೆ ಬೆಳೀತಿದ್ದಾರೆ. ಒಂದು ಸುವರ್ಣಗಡ್ಡೆ 15ರಿಂದ 20 ಕೆಜಿವರೆಗೂ ತೂಗತ್ತೆ. ಕೆಜಿ ಗಡ್ಡೆಗೆ 10 ರೂಪಾಯಿ. ಸೋಮವಾರಪೇಟೆಯಿಂದ ಮಂಗಳೂರು, ಕೇರಳಕ್ಕೂ ಸುವರ್ಣಗಡ್ಡೆ ರಫ್ತಾಗುತ್ತೆ. ಸುವರ್ಣಗಡ್ಡೆಯಿಂದ ಇಲ್ಲಿನ ಜನರ ಬಾಳು ಹಸನಾಗಿದೆ. ಇಲ್ಲಿ ಬಂದಾಗ ಸ್ಟಾರ್ಟಿಂಗು ಆನೆ, ಕರೆಂಟ್ ಇಲ್ಲದೆ, ನೀರಿಲ್ಲದೆ ನಮಗೆ ಇದೇ ಮೇನ್ ಕ್ರಾಪ್. ಫಸ್ಟ್ ನಾವು ಜೋಳ ಬೆಳೀತಾ ಇದ್ದ. ಈ ಜೋಳ ಬಿಟ್ಟ ಮೇಲೆ ಗೆಣಸು, ಈ ಸುವರ್ಣ ಫಸ್ಟ್ ಗೆಣಸು ಮಾಡಿದ್ವು. ಗೆಣಸು ಮಾರ್ಕೆಟ್ ಹೋಲ್ಡಿಂಗ್ ಇಲ್ಲದೆ ಕ್ಯಾನೆ ಸುವರ್ಣಗಡ್ಡೆ ಅಂತ ನಮ್ಮ ಇಲ್ಲಿ ಆರ್ಡಿನರಿ ಭಾಷೆಯಲ್ಲಿ ಕ್ಯಾನೆ ಅಂತ ಹೇಳ್ತೀವಿ. ಈಗ ಲೆಕ್ಕ ಹಾಕೊಂಡ್ರೆ ನಮಗೆ ಜೋಳ, ಶುಂಠಿ ಪ್ರಾಫಿಟೇಬಲ್ ಆದರೂ ಅದಕ್ಕೆ ರೋಗ ಬಂದು ಹಾಕಿದ ಇನ್ವೆಸ್ಟ್ಮೆಂಟ್ ಎಲ್ಲ ಹೋಗೋದಕ್ಕಿಂತ ಕ್ಯಾನೇ ನಮಗೆ ಒಳ್ಳೆ ಪ್ರಾಫಿಟೇಬಲ್ ಆಗಿ ಕಾಣ್ತಾ ಉಂಟು. ರೇಟ್ ಎಲ್ಲ ಇದಕ್ಕೆ ಕ್ಯಾನೆಗೆ ತುಂಬ ರೇಟ್ ಇದೆ ಈ ಸಲ. ನಮಗೆ ಜೋಳಕ್ಕಿಂತ ಇದೇ ಬೆಸ್ಟ್ ಅನಿಸ್ತದೆ. ನಾವು ಹೋದ ಸಲ ಸುಮಾರು 4-5 ಟನ್ನಷ್ಟು ಕೊಟ್ಟಿದ್ವಿ. ನಮಗೆ ಇದೇ ಒಳ್ಳೆ ಬೆಳೆ ಅಂತ ಅನಿಸ್ತದೆ. ಪ್ರವಾಹದ ಹೊಡೆತ, ಬೆಳೆ ನಷ್ಟದಿಂದ ಕಂಗೆಡದ ರೈತರು ಸುವರ್ಣಗಡ್ಡೆ ಬೆಳೆಯುವ ಮೂಲಕ ಸುವರ್ಣ ಕ್ರಾಂತಿ ಮಾಡ್ತಿದ್ದಾರೆ. ಈ ಮೂಲಕ ಹೊಸ ಬದುಕನ್ನ ಕಂಡುಕೊಂಡಿದ್ದಾರೆ. ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್ 24/7 ಕೊಡಗು.